ನನಗನ್ನಿಸ್ತಾ 10-11 ನಂತರ ಆಗಿದೆ. ದೇಶಪಾಂಡೆ ಅವರು ಹೇಳ್ತಾರೆ ನಾನು ಕೂದಲ ಬೆಳಗಾಗಿದ್ದೇವೆ, ನಾನು 1980ನೇ ಇಸ್ವಿಯಿಂದ ರಾಜಕಾರಣದಲ್ಲಿದ್ದೇನೆ ಅಂತ ಹೇಳ್ತಾರೆ. ಸ್ವಾಗತ ಮಾಡ್ತೇವೆ. ಆದರೆ ಅದೇ ಹಾಸ್ಪಿಟ್ಲನ್ನು ನಾನು ಬಂದು 100 ಬೆಡ್ಡಿಗೆ ಏರಿಸುವವರೆಗೆ ದೇಶಪಾಂಡೆ ಅವರು ಮಾಡಿದ್ದೇನೂ ಇಲ್ಲ ಅಂತ ಹೇಳ್ತಾರೆ. ಅದರ ನಂತರ 100 ಬೆಡ್ಡಿಗೆ ಹಾಸ್ಪಿಟ್ಲ್ ಹೋದ್ಮೇಲೆ ಅಲ್ಲಿದ್ದಂಥ ಎಲ್ಲ ಪೋಸ್ಟ್ಗಳನ್ನು ಫಿಲಪ್ ಮಾಡಬೇಕು ಮತ್ತು ಅಲ್ಲಿ ಸರಿಯಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಇಟ್ಟು. ಇವತ್ತು ನೋಡಿ, ಒಂದು ಗರ್ಭಿಣಿಯವರಿಗೆ ಇಲ್ಲಿ ಆಪರೇಷನ್ ಮಾಡೋದಿಲ್ಲ, ಇದು ಡಿಲಿವರಿ ಮಾಡೋದಿಲ್ಲ. ದಾಂಡೇಲಿಯಲ್ಲೂ ಡಿಲಿವರಿ ಮಾಡೋದಿಲ್ಲ, ಸಿಸರಿನ್ ಮಾಡುವಂಥ ವ್ಯವಸ್ಥೆ ಇಲ್ಲಿ ಇಲ್ಲ ಇವ್ರ ಹತ್ರ. ಇಷ್ಟು ಹಳೆಯ ದಾಂಡೇಲಿ ಜೋಡ, ಹಳೆಯ ದಾಂಡೇಲಿಯಲ್ಲಿ ಇಷ್ಟು ದೊಡ್ಡ ದಾಂಡೇಲಿ ಅದು. ಕಾರ್ಮಿಕರು ಇದ್ದಾರೆ ಅಲ್ಲಿ, ಹಳಿಯಾಳದಲ್ಲಿ ರೈತರು ಇದ್ದಾರೆ. ಒಂದು MRI ಸ್ಕ್ಯಾನ್ ಸೆಂಟ್ರ್ ಇಲ್ಲ ಇವ್ರ ಹತ್ರ, ಒಂದು CT ಸ್ಕ್ಯಾನ್ ಸೆಂಟ್ರ್ ಇಲ್ಲ. ಅದನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಜನ ಎಲ್ಲ ಧಾರವಾಡಕ್ಕೆ ಹೋಗ್ಬೇಕು, ಅದನ್ನು ಮಾಡ್ಕೊಳ್ಳಿಕ್ಕೆ ನಮ್ಮ ಜನ ಹುಬ್ಳಿಗೆ ಹೋಗ್ಬೇಕು. ಅಲ್ಲಿ ನೋಡಿದರೆ ಲೂಟಿ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದೇಶಪಾಂಡೆ ಅವರ ಏನು ವಿಶ್ವನಾಥ್ ದೇಶಪಾಂಡೆ ಅವರ ಟ್ರಸ್ಟ್ ಏನಿದೆ, ಅದರಿಂದ ಅವರು ನಮ್ಮ SDM ಅವರಿಗೆ KLE ಅವ್ರ ಸಂಗಡ ಟೈಅಪ್ ಮಾಡಿಕೊಂಡು ಹಳಿಯಾಳದ ಜನ ಬಂದಾಗ ಅವರಿಗೆ ಕನ್ಸೆಷನ್ ರೀತಿಯಲ್ಲಿ ಆಪರೇಷನು ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಮಾಡಬೇಕಿತ್ತು. ನಿಮ್ಮದು ಇಟ್ಕೊಂಡು ವಿಶ್ವನಾಥರಾವ್ ದೇಶಪಾಂಡೆ ಟ್ರಸ್ಟ್ ಇಟ್ಕೊಂಡು ಕೇವಲ ಡೊನೇಷನನ್ನು ವಸೂಲಿ ಮಾಡಿ ಮಾರ್ಚ್ 31ಕ್ಕೆ ಕೋಟಿಗಟ್ಟಲೆ ನಿಮ್ಮ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದ್ದೀರಿ. ಬಿಟ್ಟರೆ ನೀವು ಆ ರೀತಿಯಿಂದ ಯಾವ ರೀತಿಯ ಡೆವಲಪ್ಮೆಂಟನ್ನು ಮಾಡಿದ್ರಿ? ಹೀಗಾಗಿ ಹಳಿಯಾಳ ದಾಂಡೇಲಿ ಜೋಡಾದಂತೆ ನರಕ ಸದೃಶವಾದಂಥ ವ್ಯವಸ್ಥೆ ಇದೆ. ಹೀಗಾಗಿ ದೇಶಪಾಂಡೆ ಅವರು ಏನೂ ಹೇಳಲಿ, ನಾ ಹೇಳ್ತಾ ಇದ್ದೇನೆ, ದೇಶಪಾಂಡೆ ಅವರ ಅವಧಿಯಲ್ಲಿ ಈ 9 ಬಾರಿಯ ಅವಧಿಯಲ್ಲಿ ಯಾವುದೇ ಆಸ್ಪತ್ರೆಗಳು ಮೇಲ್ದರ್ಜೆಗೂ ಹೋಗಲಿಲ್ಲ, ಜನರಿಗೆ ಸಹಾಯ ಆಗುವಂಥ ಕೆಲಸನೂ ಆಗಲಿಲ್ಲ. ಮತ್ತು ದೇಶಪಾಂಡೆ ಅವರು ಆಸ್ಪತ್ರೆಯ ಮೀಟಿಂಗು ಮತ್ತೊಂದು ಮಾಡೋದು ಕೇವಲ ಜನರಿಗೆ ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದಾರೆ. ಬಿಟ್ಟರೆ ಯಾವುದೇ ರೀತಿಯ ಅಭಿವೃದ್ಧಿಗಳು ಹಳಿಯಾಳದ ಆಸ್ಪತ್ರೆ ಬಗ್ಗೆ ಆಗಲಿಲ್ಲ. ಸರಿಯಾದ ರೀತಿಯಲ್ಲಿ ಡಾಕ್ಟರ್ಸೂ ಇಲ್ಲ, ಸರಿಯಾದ ರೀತಿಯಲ್ಲಿ ಸ್ಟಾಫೂ ಇಲ್ಲ.